ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನು ವೀಡಿಯೋ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ತಮ್ಮನೇಲೆಲ್ಲ ನೋಡಿರ್ತೀರಾ. ಹೌದು, ಇವತ್ತೊಂದು ಒಳ್ಳೆ ಹೇರ್ ಮಾಸ್ಕ್ನ ತೊಗೊಬಂದಿದ್ದೀನಿ. ಈ ಸೀಸನ್ ಅಂದರೆ ಈಗ ಏನು ಚಳಿ ಇದೆ, ಬಿಸಿಲಿದೆ. ಸೊ ಬೆಳಗ್ಗೆ ಆದರೆ ಬಿಸಿಲಿರುತ್ತೆ, ಮಧ್ಯಾಹ್ನ ಟೈಮಲ್ಲಿ, ನೈಟ್ ಆದರೆ ಚಳಿ ಇರುತ್ತೆ. ಈ ಸೀಸನಿಗೆ ಒಂದು ಒಳ್ಳೆ ಹೇರ್ ಮಾಸ್ಕ್ನ ತೊಗೊಬಂದಿದ್ದೀನಿ. ಖಂಡಿತವಾಗ್ಲೂ ಇದು ನೀವು ಟ್ರೈ ಮಾಡಿ. ಯಾಕಂದರೆ ಈ ಸೀಸನ್ ಮುಗಿದ ಮೇಲೆ ಒಂದೆರಡು ತಿಂಗಳು, ಮೇ ಬಿ ಇನ್ನೊಂದು ತಿಂಗಳು ಇದೆ ಅಂದ್ಕೊಳ್ಳಿ, ಮುಗಿದ ಮೇಲೆ ನಿಮ್ಮ ಹೇರ್ ಫುಲ್ಲು ಡ್ಯಾಮೇಜ್ ಆಗೋಗ್ಬಿಡುತ್ತೆ, ಸ್ಪ್ಲಿಟೆಡ್ ಹೇರ್ ಬರುತ್ತೆ. ಹಾಗೆಯೇ ನಿಮ್ಮ ಹೇರಿಗೆ ತುಂಬಾ ಕೇರ್ ಮಾಡಬೇಕಾಗುತ್ತೆ ಈ ಸೀಸನ್ ಇರೋದ್ರಿಂದ. ಈಗ ನಮಗೆ ಈ ಸೀಸನಲ್ಲಿ ಅಂದರೆ ಈಗ ಸೆಕೆ ಇರೋದ್ರಿಂದ, ಹಾಗೆ ರಾತ್ರಿ ಚಳಿ ಇರೋದ್ರಿಂದ ನಿಮ್ಮ ಸ್ಕಿನ್ನಿಗೆ ಮಾಯ್ಶ್ಚರೈಸರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದೇ ರೀತಿ ನಿಮ್ಮ ಕೂದಲಿಗೂ ಮಾಯ್ಶ್ಚರೈಸರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ತುಂಬ ಜನ ನೋಡಿದ್ದೀನಿ, ಕೂದಲು ಈ ಸೀಸನಲ್ಲಿ ನೀವೇನಾದರೂ ಈ ಟೈಮಲ್ಲಿ ನೀವೇನಾದ್ರೂ ಹೇರ್ ಕೇರ್ ಕ್ಲೀನಾಗಿ ಮಾಡ್ಕೊಂಡಿಲ್ಲ ಅಂದರೆ, ನಿಮ್ಮ ಹೇರ್ ಕೇರ್ನ ನೀವೇನಾದರೂ ನೆಗ್ಲೆಕ್ಟ್ ಮಾಡಿದರೆ, ನಿಮಗೆ ನೆಕ್ಸ್ಟ್ ಒಂದು 2 to 3 ಮಂತ್ಸಲ್ಲಿ ನಿಮ್ಮ ಕೂದಲು ಅನ್ನೋದು ಲಿಟ್ರಲಿ ಹೇಗಾಗುತ್ತೆ ಅಂದರೆ, ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಪರ್ಕೆ ಕಡ್ಡಿ ಆದಂಗೆ ಆಗಿದೆ ಅಂತೇಳಿ. ಸೊ ಆ ರೀತಿ ಆಗೋಗ್ಬಿಡುತ್ತೆ, ಮತ್ತು ಸ್ಪ್ಲಿಟ್ಟೆಡ್ ಹೇರ್ ಆಗೋಗುತ್ತೆ. ಆದಷ್ಟು ನೀವು ಈ ಟೈಮಲ್ಲಿ ನಿಮ್ಮ ಹೇರ್ ಕೇರ್ ಅನ್ನೋದು ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಹಾಗೆ ನಾನು ಏನು ಹೇರ್ ಕೇರ್ ಮಾಡ್ತಿದ್ದೀನಿ ಅದನ್ನು ನೀವು ಫಾಲೋ ಮಾಡಿ. ನಿಮಗೂ ಅಷ್ಟೇ ತುಂಬ ಚೆನ್ನಾಗಿ ಸಿಲ್ಕಿ ಸ್ಮೂತ್, ಹಾಗೆಯೇ ನಿಮ್ಮ ಕೂದಲು ಚೆನ್ನಾಗಿ ಬೆಳವಣಿಗೆನೂ ಆಗುತ್ತೆ. ಆದಷ್ಟು ನಿಮ್ಮ ಹೇರ್ ಕೇರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ಈ ರೀತಿ ಹೇರ್ ಮಾಸ್ಕ್ನ ಅಥವಾ ಹೇರ್ ಕೇರ್ನ ನೀವು ಮಾಡ್ಕೊಂಡಿಲ್ಲ ಅಂದರೆ, ಸೊ ನಿಮ್ಮ ಮೊದಲು ಏನು ಗೊತ್ತಾ, ಒಂದು ತಲೆಯಲ್ಲಿ ಇಟ್ಕೊಂಬಿಡಿ, ನಿಮ್ಮ ಕೂದಲು ಗ್ರೋ ಆಗೋಕ್ಕೂ ಮುಂಚೆ ಇರೋ ಕೂದಲನ್ನ ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಆದಷ್ಟು ನಿಮ್ಮ ಹೇರ್ನ ಕೇರ್ ಮಾಡ್ಕೊಳ್ಳಿ. ನಿಮ್ಮ ಕೂದಲು ಬೆಳವಣಿಗೆಗೆ ಏನೇನು ಬೇಕೋ ಅದನ್ನೆಲ್ಲ ನೀವು ಮಾಡ್ಕೊಳ್ತಾ ಇರ್ತೀರಾ. ಸೊ ಅದು ರಾಂಗು. ಫಸ್ಟು ನೀವು ಮಾಡಬೇಕಾಗಿರೋದು ಏನಂತ ಹೇಳಿದ್ರೆ, ನಿಮ್ಮ ಕೂದಲು ಉದುರುತ್ತಾ ಇರೋದನ್ನ ಫಸ್ಟು ನಿಲ್ಲಿಸ್ಕೊಳ್ಳೋಕ್ಕೆ ಏನಾದರೂ ಹೇರ್ ಮಾಸ್ಕ್ ಮಾಡ್ಕೊಳ್ಳಿ. ಆಮೇಲೆ ಕೂದಲು ಬೆಳವಣಿಗೆಗೆ ಮಾಡ್ಕೊಳ್ಳಿ. ಇರೋ ಕೂದಲನ್ನಾದರೂ ಉಳಿಸ್ಕೋಬೇಕಲ್ಲ. ಸೊ ಫಸ್ಟ್ ಇರೋ ಕೂದಲನ್ನ ಉಳಿಸ್ಕೋಬೇಕು, ಆಮೇಲೆ ಬೆಳವಣಿಗೆ ಬಗ್ಗೆ ಯೋಚನೆ ಮಾಡಬೇಕು. ಈಗ ನಾನು ನಿಮಗೆ ತೋರಿಸ್ತಿರುವಂತಹ ಹೋಮ್ ರೆಮಿಡೀಸು ಕೂಡ ಇದೇ ರೀತಿಯಾದಂಥದ್ದು. ನಿಮ್ಮ ಹೇರ್ ಫಾಲ್ ಆಗುವಂಥದ್ದು ಕಂಪ್ಲೀಟಾಗಿ ಕಂಟ್ರೋಲಿಗೆ ಬರುತ್ತೆ. ಕಂಟ್ರೋಲಿಗೆ ಬಂದಮೇಲೆ ಹೇರ್ ಗ್ರೋತಿಗೆ ಏನು ಮಾಡಬೇಕು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಆದಷ್ಟು ನಿಮ್ಮ ಹೇರ್ ಫಾಲ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಮೊದಲು. ಅದಕ್ಕೇನಾದರೂ ಮಾಸ್ಕ್ ಅಥವಾ ಅದಕ್ಕೇನಾದರೂ ಹೋಮ್ ರೆಮಿಡೀಸ್ನ ಟ್ರೈ ಮಾಡಿ. ಆಮೇಲೆ ನೀವು ಹೇರ್ ಬೆಳವಣಿಗೆಗೆ, ಕೂದಲು ಬೆಳವಣಿಗೆಗೆ ಬೇರೆ ಯಾವುದಾದ್ರೂ ಹೋಮ್ ರೆಮಿಡೀಸ್ನ ಟ್ರೈ ಮಾಡಿ. ನೀವು ನಾನು ಕೊಡುವಂಥ ಹೋಮ್ ರೆಮಿಡೀಸೇ ಟ್ರೈ ಮಾಡಿ ಅಂತ ನಾನು ನಿಮಗೆ ಹೇಳಲ್ಲ. ಆದರೆ ನಾನು ಹೇಳುವಂಥ ಸಜೆಷನ್ ಏನಂತ ಹೇಳಿದರೆ, ಫಸ್ಟು ನಿಮ್ಮ ಹೇರ್ ಫಾಲ್ ಆಗ್ತಾ ಇದ್ದರೆ, ಕೂದಲು ಉದುರುತ್ತಾ ಇದ್ದರೆ, ಕೂದಲು ಉದುರೋದಕ್ಕೆ ಮೆಡಿಸನ್ಸ್ ಮಾಡ್ಕೊಳ್ಳಿ ಅಂದರೆ ಮನೆ ಮದ್ದು ಮಾಡ್ಕೊಳ್ಳಿ. ಸೊ ಈ ಟೈಮಲ್ಲಿ ತುಂಬ ಬಿಸಿಲಿರೋದ್ರಿಂದ ಹೀಟಿಗೂ ಫೇಸಲ್ಲೆಲ್ಲ ಪಿಂಪಲ್, ನನಗೂ ಆಲ್ಮೋಸ್ಟ್ ಪಿಂಪಲ್ ಆಗಿದೆ ಆ್ಯಂಡ್ ಹೇರ್ ಫಾಲ್ ಆಗುತ್ತೆ. ಟೆನ್ಷನ್ಸ್ ಮಾಡಿಕೊಂಡ್ರೆ, ತುಂಬ ಓವರ್ ಟೆನ್ಷನ್ ಮಾಡಿಕೊಂಡ್ರೆ ಅದರಿಂದನೂ ಹೇರ್ ಫಾಲ್ ಆಗುತ್ತೆ. ಹಾಗೆಯೇ ಅನ್ವಾಂಟೆಡ್ ಅಂದರೆ ಬೇಡದೇ ಇರೋ ಜಂಕ್ ಫುಡ್ಗಳೆಲ್ಲ ತಿನ್ನೋದ್ರಿಂದಲೂ ನಿಮಗೆ ಹೇರ್ ಫಾಲ್ ಆಗುವಂಥದ್ದು ಕಂಟ್ರೋಲ್ ಆಗುತ್ತೆ. ಹಾಗಂತ ನಾನು ಜಂಕ್ ಫುಡ್ ತಿಂತೀನಿ, ಆದರೆ ಮಂತ್ಲಿ ಒನ್ಸ್ ಅಥವಾ 2 months ಒನ್ಸ್ ಆಗೇನಾದ್ರು ಜಂಕ್ ಫುಡ್ಸ್ ತಿಂತೀನಿ. ಏನಾದರೂ ಹಂಗೆ ತಿನ್ನಬೇಕು ಅಂತ ಅನಿಸಿದ್ರೆ ಮನೇಲೇ ಮಾಡ್ಕೊಂಡು ತಿಂತೀನಿ. ಸೊ ಇಂಥ ಅಭ್ಯಾಸಗಳನ್ನ ಏನಾದರೂ ಮಾಡ್ಕೊಳ್ಳಿ. ಸೊ ಅದರಿಂದ ಕೂಡ ನಿಮ್ಮ ಹೇರ್ ಫಾಲ್ ಆಗುವಂಥದ್ದು ಕಂಟ್ರೋಲಿಗೆ ಬರುತ್ತೆ, ನಿಮ್ಮ ಕೂದಲು ಉದುರೋದು ಕಂಟ್ರೋಲಿಗೆ ಬರುತ್ತೆ. ಆದಷ್ಟು ನಿಮ್ಮ ಕೂದಲು ಉದುರೋದನ್ನ ನಿಲ್ಲಿಸೋದ್ರ ಬಗ್ಗೆ ನೀವು ಗಮನ ಹರಿಸಿ. ಆಮೇಲೆ ನಿಮ್ಮ ಕೂದಲು ಬೆಳವಣಿಗೆಗೆ ನೀವು ಗಮನ ಹರಿಸ್ಬೋದು. ಸೊ ನಾನು ಇವಾಗ ಏನು ಹೋಮ್ ರೆಮಿಡೀಸ್ ಮಾಡ್ತಾ ಇದ್ದೀನಿ, ಇದು ಕಂಪ್ಲೀಟಾಗಿ ನಿಮ್ಮ ಕೂದಲು ಉದುರೋದನ್ನ ನಿಲ್ಲಿಸುತ್ತೆ. ಸೊ ಏನು ಹೋಮ್ ರೆಮಿಡೀಸ್ ಮಾಡ್ತಾ ಇದ್ದೀನಿ ಅಂತೇಳಿ ನೋಡ್ಕೊಂಡು ಬನ್ನಿ. ಮೊದಲಿಗೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನು ಓವರ್ ನೈಟು ನೆನೆಸಿಟ್ಟಿದ್ದೀನಿ. ಸೊ ನನ್ನ ಕೂದಲು ಸ್ವಲ್ಪ ಉದ್ದ ಇರೋದ್ರಿಂದ ನನಗೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಬೇಕಾಗುತ್ತೆ. ಸೊ ನಿಮ್ಮ ಕೂದಲು ಎಷ್ಟು ಉದ್ದ ಇದೆ ಅನ್ನೋದ್ರ ಮೇಲೆ ನೋಡಿಕೊಂಡು ನೀವು ನೆನೆಸಿಟ್ಕೊಳ್ಳಿ. ಸೊ ಇವಾಗ ನಾನು ಅದನ್ನು ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇದ್ದೀರಲ್ಲ ನೀರು ಕಲರ್ ಯಾವ ರೀತಿ ಇದೆ ಅಂತ. ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಲೋಳೆ ಥರ ಅನಿಸುತ್ತೆ, ಯಾಕಂದರೆ ನಾವು ಮಿಕ್ಸಿಯಲ್ಲಾಗಲಿ ಅಥವಾ ರುಬ್ಬೋ ಕಲ್ಲಾಗಲಿ ಬೇರೆ ಥರದ್ದು ಯಾವುದ್ರಲ್ಲೂ ಸ್ಮ್ಯಾಶ್ ಮಾಡ್ಕೊಳ್ಳೋಕ್ಕಾಗಲ್ಲ. ಕೈಯಲ್ಲೇ ನೋಡಿ ಈ ರೀತಿ ಒಂದು ಮೆಂತ್ಯಕಾಳು 2 ಭಾಗ ಆಗೋ ಥರ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಇದನ್ನು ಮಿಕ್ಸಿಗೆ ಹಾಕಬೇಡಿ, ನೆನ್ಪಿಟ್ಕೊಳ್ಳಿ, ಕೈಯಲ್ಲೇ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಆ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಅದು ಮೆಂತ್ಯಕಾಳನ್ನು ತೆಗೆದು ಬರೀ ನೀರನ್ನು ಮಾತ್ರ ಇಟ್ಕೋಬೇಕಾಗತ್ತೆ. ಇದು ನೀವು ಒಂದು 5 to 10 minutes ಹೀಗೆ ಮಾಡ್ತಾಯಿದ್ರೆ, ಸ್ಮ್ಯಾಶ್ ಮಾಡ್ತಾಯಿದ್ರೆ ಕೈಯಲ್ಲೇ ಅದಾಗೆ ಸ್ಮ್ಯಾಶ್ ಆಗುತ್ತೆ. ಓವರ್ ನೈಟ್ ನೆನೆಸಿಟ್ಟಿರೋದ್ರಿಂದ ಅದು ಬೇಗನೂ ಸ್ಮ್ಯಾಶ್ ಆಗುತ್ತೆ. ಸೊ ಇವಾಗ ನಾನು ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಮೊಸರು ನೋಡಿ ಸ್ಮ್ಯಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಈ ರೀತಿ ಆಗಿದೆ, ನೀವು ನೋಡ್ತಾ ಇರ್ಬೋದು. ಇಷ್ಟು ಸ್ಮ್ಯಾಶ್ ಆದರೆ ಸಾಕು.
ಹಾಗೆಯೇ ನಾನಿವಾಗ ಈ ಮೆಂತ್ಯ ಕಾಳನ್ನು ತೆಗೆದಿಟ್ಕೊಳ್ತೀನಿ. ಇದು ವೇಸ್ಟ್ ಆಗುತ್ತಲ್ಲ ಅಂತ ಅಂದ್ಕೋಬೇಡಿ, ಇದರಿಂದ ಫೇಸ್ ಪ್ಯಾಕು ಮಾಡ್ಕೋಬೋದು, ಅಥವಾ ಈ ಮೆಂತ್ಯ ಕಾಳನ್ನು ರುಬ್ಬಿ ಇನ್ನೊಂದು ದಿವಸ ಯಾವುದಾದ್ರೂ ಫೇಸ್ ಪ್ಯಾಕ್ ಹೇರ್ ಮಾಸ್ಕ್ನ ನೀವು ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಈಗ ಬಿಸಿಲಿರೋದ್ರಿಂದ ಮೆಂತ್ಯ ತುಂಬ ತಂಪು, ಸೊ ಫೇಸ್ ಪ್ಯಾಕ್ ಕೂಡ ನೀವು ಮಾಡ್ಕೋಬೋದು. ಇವಾಗ ನಾನು ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರಿಗೆ ನಾನು ಈ ಮೆಂತ್ಯ ನೀರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಡೈರೆಕ್ಟಾಗಿ ಹಾಕ್ಬೋದಲ್ಲ, ಯಾಕೆ ಸ್ಮ್ಯಾಶ್ ಮಾಡ್ಕೊಳ್ಳೋದು ಅಂತ ಕೇಳ್ಬೋದು. ಅದು ಸ್ವಲ್ಪ ಲೋಳೆ ಲೋಳೆ ಎಲ್ಲ ಇರಬೇಕು, ಆವಾಗ ನಿಮಗೆ ಕೂದಲಿಗೆ ಒಳ್ಳೆ ಶೈನಿಂಗ್ ಬರುತ್ತೆ ಆ್ಯಂಡ್ ಕೂದಲು ಗ್ರೋತ್ ಆಗೋಕ್ಕೂ ನಿಮಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಕೂದಲಿಗೆ ಮಾಯ್ಶ್ಚರೈಸರ್ ಕೂಡ ಆಗುತ್ತೆ ಮೊಸರು ಇರೋದ್ರಿಂದ. ಸೊ ಆದಷ್ಟು ನೀವು ನಿಮ್ಮ ಕೂದಲು ಕ್ವಾಂಟಿಟಿ, ಅಂದರೆ ನನ್ನ ಕೂದಲು ತುಂಬ ಉದ್ದ ಇರೋದ್ರಿಂದ ನಿಮ್ಮ ಕೂದಲು ಎಷ್ಟು ಉದ್ದ ಇದೆ ಅನ್ನೋದ್ರ ಮೇಲೆ ಕ್ವಾಂಟಿಟಿ ಎಷ್ಟು ಬೇಕು ಅಂತ ನೋಡಿ ಹಾಕ್ಕೊಳ್ಳಿ. ಇವಾಗ ನಾನು ಇದೆರಡನ್ನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಈ ರೀತಿ ತೆಳ್ಳಗಿರಲಿ, ಯಾಕಂದರೆ ಕೂದಲಲ್ಲಿ ಅಂಟ್ಕೋಬೇಕಲ್ಲ. ಸೊ ಹಾಗಾಗಿ ಸ್ವಲ್ಪ ತೆಳ್ಳಗೇ ಇರಲಿ ಅಂತೇಳಿ ಈ ರೀತಿ ಕ್ವಾಂಟಿಟಿಯಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹೇರ್ ಮಾಸ್ಕ್ ರೆಡಿಯಾಗಿದೆ. ಇದನ್ನು ನಾನು ತಲೆಗೆ ಹಚ್ಕೊಳ್ತಾ ಇದ್ದೀನಿ. ಇದು ಹಚ್ಕೊಳ್ಳೋಕ್ಕೂ ಮುಂಚೆ ತಲೆ ಕೂದಲಲ್ಲಿ ಯಾವುದೇ ರೀತಿಯಾದಂತಹ ಸಿಕ್ಕಿರಬಾರ್ದು. ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಸ್ನಾನ ಮಾಡೋಕ್ಕೂ ಮುಂಚೆ ನಿಮ್ಮ ತಲೆ ಕೂದಲಲ್ಲಿರುವಂತಹ ಸಿಕ್ಕನ್ನೆಲ್ಲ ಬಿಡಿಸ್ಕೊಳ್ಳಿ. ಆ್ಯಂಡ್ ಎಣ್ಣೆ ಹಚ್ಚಿದ ಮೇಲೆ ನಿಮ್ಮ ತಲೆ ಕೂದಲಲ್ಲಿರುವಂಥ ಸಿಕ್ಕನ್ನು ಬಿಡಿಸ್ಬಾರ್ದು. ಎಣ್ಣೆ ಹಚ್ಚೋಕ್ಕೂ ಮುಂಚೆ ನಿಮ್ಮ ತಲೆ ಕೂದಲಲ್ಲಿರುವಂತಹ ಸಿಕ್ಕನ್ನೆಲ್ಲ ಬಿಡಿಸ್ಕೊಂಬಿಡಿ. ಆದಷ್ಟು ಬಾಚಣಿಗೆ ಉಪಯೋಗಿಸೋದಕ್ಕಿಂತ ಕೈಯಲ್ಲೇ ನೀವು ತಲೆ ಕೂದಲಿನ ಸಿಕ್ಕನ್ನು ಬಿಡಿಸ್ಕೊಂಡ್ರೆ ಒಳ್ಳೆಯದು. ಏರ್ ಫಾಲ್ ಆಗುವಂಥದ್ದು ಕಂಟ್ರೋಲ್ ಆಗುತ್ತೆ. ಸೊ ಇವಾಗ ನಾನು ಹೇರ್ ಮಾಸ್ಕ್ನ ಫಸ್ಟು ನನ್ನ ತಲೆ ಬುರುಡೆಗೆ ಹಚ್ಚುತ್ತಾ ಇದ್ದೀನಿ, ಅಂದರೆ ಸ್ಕಾಲ್ಪಿಗೆ ಹಚ್ಚುತ್ತಾ ಇದ್ದೀನಿ. ನಾನು ಯಾವುದೇ ಹೇರ್ ಮಾಸ್ಕ್ ಮಾಡಬೇಕಾದ್ರೆ ನಿಮಗೆ ಹೇಳ್ತೀನಿ, ಮೊದಲು ನೀವು ಸ್ಕಾಲ್ಪಿಗೆ ಅಪ್ಲೈ ಮಾಡಬೇಕು ಅಂತ. ಬಿಕಾಸ್ ನಮಗೆ ಹೇರ್ ಗ್ರೋತ್ ಆಗೋದು ಅಲ್ಲಿಂದನೇ, ನಮ್ಮ ಹೇರ್ ರೂಟ್ಸ್ ಇರೋದು ಅಲ್ಲಿದ್ದಾನೆ. ಸೊ ಮೊದಲಾಗಿ ನೀವು ತಲೆ ಬುರುಡೆಗೆ, ಅಂದರೆ ನಿಮ್ಮ ಸ್ಕಾಲ್ಪಿಗೆ ಅಪ್ಲೈ ಮಾಡಬೇಕಾಗತ್ತೆ. ಇದು ನಿಮ್ಮ ಕೂದಲು ಶೈನಿಂಗು ಬರಬೇಕಾಗಿರೋದ್ರಿಂದ ಇಡೀ ನಿಮ್ಮ ಕೂದಲಿಗೆ ತುದಿವರೆಗೂ ನೀವು ಇದನ್ನು ಅಪ್ಲೈ ಮಾಡಬೇಕಾಗತ್ತೆ. ನಾನು ಆಗಲೇ ಹೇಳ್ದಾಗೆ ಸ್ಪ್ಲಿಟ್ ಹೇರ್ನ ಕಂಟ್ರೋಲ್ ಮಾಡುತ್ತೆ. ಇದು ನಿಮ್ಮ ಕೂದಲಿಗೆ ಶೈನಿಂಗ್ ಮಾಡುತ್ತೆ ಆ್ಯಂಡ್ ನಿಮ್ಮ ಕೂದಲು ಮಾಯ್ಶ್ಚರೈಸರ್ ಆಗಿರುತ್ತೆ ಆ್ಯಂಡ್ ನಿಮ್ಮ ಕೂದಲಿಗೆ ಬೇಕಾಗುವಂತಹ ಕ್ಯಾಲ್ಶಿಯಮ್ ಎಲ್ಲ ಇದರಲ್ಲಿದೆ. ಸೊ ಹಾಗಾಗಿ ನೀವು ತಲೆಯ ಬುಡದಿಂದ ತಲೆಯ ಕೂದಲಿನ ತುದಿಯವರೆಗೂ ನೀವು ಅಪ್ಲೈ ಮಾಡಬೇಕಾಗತ್ತೆ. ನನ್ನ ಕೂದಲು ಸ್ವಲ್ಪ ಉದ್ದ ಇದೆ, ನನಗೊಬ್ಳಿಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ. ನಿಮ್ಮ ಮನೇಲಿ ಯಾರಾದರೂ ತಲೆ ಕೂದಲಿಗೆ ಏನಾದರೂ ಏರ್ ಮಾಸ್ಕ್ ಎಲ್ಲ ಅಪ್ಲೈ ಮಾಡ್ಕೊಳ್ಳೋರಿದ್ರೆ ದಯವಿಟ್ಟು ಅವ್ರ ಹತ್ರ ಅಪ್ಲೈ ಮಾಡಿಸ್ಕೊಳ್ಳಿ. ನನ್ನ ಕೂದಲು ತುಂಬ ಉದ್ದ ಇರೋದ್ರಿಂದ ಒಂದು ಕೈಯಲ್ಲಿ ಅಪ್ಲೈ ಮಾಡ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಈ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನೀವು ಕೂಡ ನಿಮ್ಮ ತಲೆ ಕೂದಲು ಶಾರ್ಟ್ ಆಗಿದ್ದರೆ ತಲೆಯ ಬುಡದಿಂದ ಕೂದಲಿನ ತುದಿಯವರೆಗೂ ಈ ಮಾಸ್ಕನ್ನು ನೀವು ಅಪ್ಲೈ ಮಾಡ್ಕೊಳ್ಳಿ. ಸೊ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ನಿಮ್ಮ ಕೂದಲಿಗೆ ಮಾಯ್ಶ್ಚರೈಸರ್ ಆಗುತ್ತೆ ಆ್ಯಂಡ್ ಸ್ಪ್ಲಿಟೆಡ್ ಏರ್ನ ಕಂಟ್ರೋಲ್ ಮಾಡುತ್ತೆ, ಹಾಗೆ ನಿಮ್ಮ ಕೂದಲು ರೀಗ್ರೋತ್ ಆಗುತ್ತೆ. ಆ್ಯಂಡ್ ನನಗಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತು. ಈ ಸಮ್ಮರ್ ಟೈಮಲ್ಲಂತೂ ತುಂಬಾ ಒಳ್ಳೆಯದು ಈ ಹೇರ್ ಮಾಸ್ಕ್ ಅಂತಲೇ ಹೇಳ್ಬೋದು. ಹಾಗೆ ನಿಮ್ಮ ಕೂದಲು ಉದುರೋದು ಕಮ್ಮಿ ಆಗುತ್ತೆ. ಮೊದಲು ನೀವು ಯಾವಾಗಲೂ ನೆನ್ಪಿಟ್ಕೋಬೇಕಾಗಿರೋದು ನಿಮ್ಮ ಕೂದಲು ಉದುರೋದನ್ನ ನಿಲ್ಲಿಸೋದು, ಆಮೇಲೆ ನಿಮ್ಮ ಕೂದಲು ಬೆಳವಣಿಗೆಗೆ ನೀವು ಪ್ರಾಮುಖ್ಯತೆ ಕೊಡಬೇಕು. ಸೊ ಹಾಗಾಗಿ ತುಂಬಾ ಒಳ್ಳೆ ಹೇರ್ ಮಾಸ್ಕ್ ಅಂತಲೇ ಹೇಳ್ಬೋದು. ನನಗೆ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು. ಇದನ್ನು ನಾನು ಸೆಕೆಂಡ್ ಟೈಮ್ ಮಾಡ್ತಿರೋದು, ಯಾಕಂದರೆ ಫಸ್ಟ್ ಟೈಮ್ ನಾನು ಯೂಸ್ ಮಾಡಿದ್ದೆ, ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ. ಹಾಗಾಗಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಈಗ ಸೆಕೆಂಡ್ ಟೈಮ್ ಯೂಸ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಹೇರ್ ಗ್ರೋತಿಗೆ ನಾನು ಯೂಸ್ ಮಾಡ್ತಾಯಿದ್ದೆ, ಆದರೆ ಈ ಥರ ಸಮ್ಮರ್ ಟೈಮಲ್ಲಿ ಮಾಯ್ಶ್ಚರೈಸ್ ಆಗುತ್ತಾ ಕೂದಲು ಇಲ್ವಾ ಅಂತ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಈ ಸರಿ ಯೂಸ್ ಮಾಡಿದಾಗ ಸಮ್ಮರ್ ಟೈಮಲ್ಲಿ ಇದು ಸೆಕೆಂಡ್ ಟೈಮ್ ಯೂಸ್ ಮಾಡ್ತಿರೋದು, ತುಂಬ ಒಳ್ಳೆಯದೇ ರಿಸಲ್ಟ್ ಕೊಡ್ತು ನನಗಂತೂ. ಸೊ ಇವಾಗ ನಾನು ಇದನ್ನು ಒಂದು 10 to 15 ಮಿನಿಟ್ಸ್ ಬಿಟ್ಟು ಹೇರ್ ವಾಶ್ ಮಾಡ್ಕೊಂಡು ಬಂದು ನಿಮ್ಮ ಹತ್ರ ಸಿಗ್ತೀನಿ. ನೋಡೋಣ ಹೇರ್ ವಾಶ್ ಆದಮೇಲೆ ಕೂದಲು ಹೇಗಿರುತ್ತೆ ಅಂತ ತೋರಿಸ್ತೀನಿ. ಈಗ ಹೋಮ್ ರೆಮಿಡೀಸ್ ನೋಡ್ಕೊಂಡು ಬಂದ್ರಿ ಅಲ್ವಾ. ಈ ಹೋಮ್ ರೆಮಿಡೀಸ್ನ ನಿಮ್ಮ ಏರ್ ಫಾಲ್ ಆಗುವಂಥದ್ದನ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡುತ್ತೆ. ಹಾಗೆ ಮೊಸರು ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲಿಗೆ ಒಳ್ಳೆ ಶೈನಿಂಗ್ ಬರುತ್ತೆ, ಹಾಗೆ ಸ್ಪ್ಲಿಟೆಡ್ ಏರ್ ಬರೋದನ್ನ ತಡೆಯುತ್ತೆ, ಹಾಗೆ ನಿಮ್ಮ ಕೂದಲಿಗೆ ಒಳ್ಳೆ ಮಾಯ್ಶ್ಚರೈಸರ್ ಸಿಗುತ್ತೆ. ಸೊ ಈ ರೀತಿ ನೀವು ಟ್ರೈ ಮಾಡಿಕೊಂಡು ಮನೇಲೇ ಹೋಮ್ ರೆಮಿಡೀಸ್ನ ಮಾಡಿಕೊಂಡು ನಿಮ್ಮ ಕೂದಲು ಉದುರೋದನ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡ್ಕೋಬೋದು. ಹಾಗೆಯೇ ಮೆಂತ್ಯ ಕಾಳು ನೀವು ತಲೆಗೆ ಯೂಸ್ ಮಾಡೋದ್ರಿಂದ ನಿಮ್ಮ ತಲೆ ಬುರುಡೆಗೆ ಬೇಕಾಗಿರುವಂತಹ ಬ್ಲಡ್ ಸರ್ಕ್ಯುಲೇಷನ್ಸ್, ಹಾಗೆಯೇ ನಿಮ್ಮ ಕೂದಲಿಗೆ ಬೇಕಾಗುವಂತಹ
ಪೌಷ್ಟಿಕಾಂಶ ಆಗಿರ್ಬೋದು ಅಥವಾ ಕ್ಯಾಲ್ಶಿಯಮ್ಸ್ ಆಗಿರ್ಬೋದು ಕಂಪ್ಲೀಟಾಗಿ ಈ ಮೆಂತ್ಯ ಕಾಳಲ್ಲಿ ಸಿಗುತ್ತೆ. ಸ್ವಲ್ಪ ತಂಪು ಅನಿಸುತ್ತೆ, ಅದು ಬಿಟ್ಟರೆ ನಿಮಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಸೊ ಇದನ್ನು ನೀವು ವೀಕ್ಲಿ 2 ಟೈಮ್ಸ್ ಅಥವಾ ಯಾವಾಗೆಲ್ಲ ಸ್ನಾನ ಮಾಡ್ತೀರಾ ಆವಾಗ ನೀವು ಯೂಸ್ ಮಾಡ್ಕೊಳ್ಳಿ, ಇಲ್ಲ ಮಂತ್ಲಿ 1 ಟೈಮ್ಸ್ ಆದರೂ ಯೂಸ್ ಮಾಡ್ಕೋಬೋದು. ಮಂತ್ಲಿ 1 ಟೈಮ್ಸ್ ಯೂಸ್ ಮಾಡ್ಕೊಳ್ಳೋರು ಒಂದು 6 ಮಂತ್ ಯೂಸ್ ಮಾಡ್ಕೊಳ್ಳಿ, ಕಂಪ್ಲೀಟಾಗಿ ನಿಮ್ಮ ಏರ್ ಫಾಲ್ ಆಗುವಂಥದ್ದು ಕಮ್ಮಿ ಆಗುತ್ತೆ. ಆ ನಂತರ ನೀವು ಏರ್ ಗ್ರೋತ್ ಆಗೋಕ್ಕೆ ಬೇರೆ ಒಂದು ಹೋಮ್ ರೆಮಿಡೀಸ್ನ ಹೇಳ್ತೀನಿ, ಅದನ್ನ ನೀವು ಟ್ರೈ ಮಾಡಿ. ಇವಾಗ ನಾನು ಹೇರ್ ವಾಶ್ ಮಾಡ್ಕೊಂಡಾದ್ಮೇಲೆ ನಾನು ಹೇರ್ ಹೇಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನು ಇವಾಗ ಫಂಕ್ಷನ್ಗೆ ಹೊರಟಿದ್ದೆ, ಸೊ ಆಲ್ರೆಡಿ ರೆಡಿ ಆಗಿದ್ದೀನಿ. ಹಾಗೆ ನಿಮ್ಮ ಜೊತೆ ನನ್ನ ಹೇರ್ ಹೇಗಿದೆ ಅಂತ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಈ ಹೋಮ್ ರೆಮಿಡೀಸ್ ಮಾಡಿ ನಾನು ಹೇರ್ ವಾಶ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.